ನೋಡಿ ಇಲ್ಲಿ ಸ್ನಾನ ಮಾಡೋ ನೀರು ಎಲ್ಲಿ ಬಂದೈತಿ ಅವನ ಆಟಿಟ್ಯೂಡ್ ನೋಡಿ ಅಲ್ಲಿ ಅವಂದ ಬೈದೆ ಹೋಯ್ತಾನಲ್ಲ ಸೀದಾ ಊಟ ಮಾಡಲಿಲ್ಲ ಎದ್ದು ಬಂದು ಕರ್ನಾಟಕ ಬಂದು ನೋಡ್ರಲ್ಲಿ. ನಮಸ್ತೆ ಬಂಧುಗಳೇ, ಇದು ಹಾಸನ್ ಟು ಸ್ಪಿಟಿ ರೈಡ್ ನ 5ನೇ ದಿನ. ನೆನ್ನೆನೇ ಡೆಲ್ಲಿ ಇದ್ವಿ. ನೆನ್ನೆ ನೋಡಿ ತೋರಿಸಿರುವ ನಿಮ್ಗೆ ಗಾಡಿ ನಮ್ಮ ಕರಿ ಬೈರನ್ನ ರೆಡಿ ಮಾಡಿಸೋದ್ರೊಳಗೆ ನೆನ್ನೆ ಒಂದು ದಿನ ಎಲ್ಲ ಹೊರಟಾಯ್ತು. ಆ ದಿನ ನಮಗೆ ಬೇಕಾಗಿತ್ತು ರೆಡಿ ಮಾಡಿಸಿದ್ವಿ. ರಾತ್ರಿ ಬಂದು ಸಲ್ಲ ಬಲ್ಲದ ಒಂದು ರೂಮ್ನಲ್ಲಿ ಉಳ್ಕೊಂಡ್ವಿ. ಅಯ್ಯೋ ದೇವ್ರೆ, ದೊಡ್ಡ ಟಾರ್ಚರು ಅಂದ್ರೆ ದಿಲ್ಲಿ ಸವಾಸ್ ಬೇಡ. ಏನು ಇಲ್ಲದೆ ಚೆನ್ನಾಗಿಲ್ಲದೆ ಹೋದ್ರೆ ಒಂದು ಬಿಡು, ಇಲ್ಲಿ ಇಲ್ಲ ಅನ್ಬೋದು. ಪಾಪ ಯಾವನೋ ಓನರ ಪುಣ್ಯಾತ್ಮ ಇಷ್ಟೆಲ್ಲ ಬಂಡವಾಳ ಹಾಕಿ ಇಷ್ಟೆಲ್ಲ ದುಡ್ಡು ಹಾಕಿ ಒಂದು ಒಳ್ಳೆ ಹೆಸರು ಮಾಡೋಣ ಅಂತ ಅನ್ಕೊಂಡಿರ್ತಾನೆ. ಇಂಥ ಕೆಲಸಗಾರನ್ನ ಇಟ್ಕೊಂಡು ಅಂತ ಓನರ್ ಏನನ್ನ ಮಾಡೋಕ್ಕೈತದೆ? ಯಾವುದಾದ್ರೂ ಒಂದಾದ್ರೂ ನಮಗೆ ಕೆಳಗಡೆ ಪಟ್ಟು ಕೇಳಿದ್ವಿ, ತಂದು ಕೊಡಲಿಲ್ಲ. ಟವಲ್ ಕೇಳಿ 2 ವಾರ ಆಯಿತು, ಕೊಡಲಿಲ್ಲ. ಶಾಂಪು ಕೇಳಿದೆ, ಕೊಡಲಿಲ್ಲ. ಏನು ಕೇಳಿದ್ರು ಇಲ್ಲ ಅನ್ನೋದಾದ್ರೆ ಯಾತಕ್ಕೆ ಒಂದು ಲಾಡ್ಜು 1,500 2,000 ರೂಪಾಯಿ ಕೊಟ್ಬಿಟ್ಟು ಕೊನೆಗೆ ನಾವೇ ರಿವ್ಯೂ ಬರೀತೀವಿ ಚೆನ್ನಾಗಿರಲಿಲ್ಲ ಇದು ಅಂತ. ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ, ಆರೋಗ್ಯದ ಭರವಸೆ. ನೋಡಿ ಇಲ್ಲಿ ಸ್ನಾನ ಮಾಡೋ ನೀರು ಎಲ್ಲಿ ಬಂದೈತಿ. ಒಂಚೂರು ಸ್ನಾನ ಮಾಡೋ ಹೊಡ್ಬರತ್ ನೀರು. ಪಟ್ಟಿ ಹಾಕ್ಬೋದು ಅಲ್ಲಿ. ಅದೆಲ್ಲ ಹೋಗ್ಲಿ, ನಿಯತ್ತೇ ಇಲ್ವಲ್ಲ. ಆ ದುಡ್ಡು ಹೊಡೆದಿದ್ದು ನಮ್ಮ ಹತ್ರ ನೆನ್ನೆ ಏನು ವಸ್ತು ತರಿಸ್ಲಿ. MRP ಅಳಿಸ್ಕೊಬಂದು ಜಾಸ್ತಿ ಹೇಳ್ತಾನೆ ನಮಗೆ. ಆ MRP ನಾವು ಇದು ಏನೋ ಸ್ಕ್ರಾಚ್ ಎಕ್ಸ್ಪೈರ್ ಆಗಿ ನಾವು ಒಳಗೆ ತಗೊಳಕ್ಕಾಗಲ್ಲ. ಅದನ್ನ ಅಂದ್ಬಿಟ್ಟು ನಾವು ಊಟನೇ ಆಗಲಿ ಏನಾಗಲಿ ತಿನ್ನಕ್ಕಾಗಲ್ಲ. ಅದು ನಾವು ಚೆನ್ನಾಗಿ MRP ಇರೋದು ತಗೊಂಬ ಅಂತ ಅಂದರೆ ಮತ್ತೆ ಹೋಗ್ಬಿಟ್ಟು ಮತ್ತೆ ದುಡ್ಡು ಕೇಳ್ಕೊಬಾರ್ದು. ಸುಳ್ಳು ರೇಟ್ ಹೇಳೋದು ಇವು ಅಂತ ಇಂಥದ್ದೆಲ್ಲ ಇಲ್ಲಿ ಸವಾಸ ಬೇಡ ಅನ್ಸುತ್ತೆ ಅಲ್ವಾ. ಮನುಷ್ಯದಕ್ಕೂ ಇದೇ ಇಲ್ಲ. ನಡಿ ಹೊರಟ್ಬಿಡ, ಈ ರೂಮ್ ಸವಾಸ ಬೇಡ ನಮಗೆ. ಈಗ ಅದಕ್ಕೇನೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಿಜಿಟಲ್ ಇಂಡಿಯಾ ಇದೆ. ಹೌದಾ? ಗೂಗಲಲ್ಲಿ ರಿವ್ಯೂ ಹಾಕೋದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಡೈರೆಕ್ಟಾಗಿ ಹೇಳುವಾಗ ನಾನು ಖಂಡಿತ ಕಿರಣ್ ಬೇಡ ಅನ್ಕೋತಾರೆ. ಇಲ್ಲೇ ಬಂದ ಯಾರು ಅಸಮಿ ಇವನೇ टवल नहीं आया नहीं आगे ना आएगा कल आएगा कल आएगा बारिश हो रहा है ಬಿಡಿ ಹೋಗಿ. ಓಹೋ ನೋಡಿ, ಎದುರುಗಡೆ ಲಿಫ್ಟ್ ಹಿಡಿದ ತಕ್ಷಣ ನಿಲ್ಸ್ಬಿಟ್ಟಿದ್ದೀವಿ ಇಲ್ಲೇ. ಹೆಂಗೆ ಕಾಣುತ್ತೆ ಈಗ? ಕಳಿ ಒಂದು ಟವಲ್ ಇಲ್ಲ ಏನಿಲ್ಲ. टवल नहीं दिया, शैम्पू नहीं दिया, सोप नहीं दिया. और अंदर सर वीडियो मत ಏನೇ ಆಗಲಿ ಬೆಳಗ್ಗೆ ಮೂಡ್ ಆಫ್ ಅಲ್ವಾ? ಮೂಡ್ ಆಫ್. ಮತ್ತೆ ಇನ್ನೇನ ಮತ್ತೆ ಅವನು ಆ ಥರ ಇನ್ನೊಂದು ನಾವು ರೈಸ್ ಮಾಡಕ್ಕೆ ಬರಲ್ಲ ಹೇಳ್ದಂಗೆ. ಬೇರೆ ಊರು ನೋಡ್ಕೊಂಡು ಮಾತಾಡೋದು. ನಾವು ಏನಾದ್ರು ಒಂಚೂರು ಜಾಸ್ತಿ ಮಾತಾಡಿದ್ರೆ ಅಲ್ಲಿ ಏನು ಹಿಡ್ಕೊಂಡ್ರು ಇಲ್ಲಿ ಯಾರು ನಮ್ಮ ಬಿಡಿಸೋರು ಇಲ್ಲ. ಹೌದು, ಅದು ಕಾರ್ ಬೇರೆ ಅವ್ರ ಒಳಗಡೆ ಪಾರ್ಕಿಂಗಲ್ಲೇ ಇತ್ತು. ತೆಗಿಯೋಂಗೂ ಇಲ್ಲ ಹಂಗೆಲ್ಲ ಏನು ಚಾನ್ಸ್ ಇಲ್ಲ ಬಿಡಿ. ಅವ್ರಿಗೂ ಅದೆಲ್ಲ ಹೆದರಿಕೆ ಇದೆ. ನಮ್ಮ ವಿಡಿಯೋ ಇವೆಲ್ಲ ಅಂತಂದ್ರೆ ಈಗ ಕೂತ್ಕೊಂಡು ಚೆಕ್ ಮಾಡಿರ್ತಾರೆ ಯೂಟ್ಯೂಬ್ ಚಾನಲ್ ಆಳ ಮೂಡೆ ಎಲ್ಲ. ಏನು ಅಫಿಷಿಯಲ್ ಆಗಿ ಮಾಡ್ಬಿಡ್ಬೇಕು ಅಣ್ಣ ನಾವು. ಇನ್ನೊಂದು ಏನಾಗುತ್ತೆ ಗೊತ್ತಾ, ಈಗ ನೋಡಿ ಬೈಕು ಗೀಕಲ್ಲಿ ಬಂದಾಗ ನಡೀತಾ ಇತ್ತು. ಕಾರು ಇದ್ರಲ್ಲೆಲ್ಲ ಬಂದಾಗ ಅವ್ರ ಯೋಚನೆಗಳು ಏನು ಅಂತಂದ್ರೆ ದುಡ್ಡಿಟ್ಟಿರೋರು ಚೆನ್ನಾಗಿ ಕಿತ್ಕೋಬೇಕು ಅನ್ನೋ ಒಂದು ಮೆಂಟಾಲಿಟಿ ಬಂದ್ಬಿಡ್ತಾರೆ. ಅಲ್ಲ ನೆನ್ನೆ ಸಖತ್ ಕಿತ್ರಲ್ಲ ಅಂತ ಅವಾಗ ಬಿದ್ದು ಎದ್ದು ನಿಂತ್ಕೊಬಿಡ್ತಾರೆ, ನಿಂತ್ಬಿಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಅದೇನೋ ಒಂದು ಗಲಾಟೆ ಮಾಡ್ಕೊಂಡು ಏನಾದ್ರು ಮಾಡ್ಲಿ ಇವರು ಬಿಟ್ಬಿಡ್ತಾರೆ. ಸುಮ್ನೆ ನಮ್ಗೆ ಯಾಕೆ ಏನ್ಬಿಟ್ಟು ಹೊಟ್ಟೋಯ್ತಾರೆ ಅನ್ನೋ ಲೆಕ್ಕಕ್ಕೆ ಇಳಿದು ಬಿಡ್ತಾರೆ. ಅಲ್ಲ ದಿಲ್ಲಿಲಿ ಮಾತ್ರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಸಹ್ಯ. ನೆನ್ನೆ ಮೊನ್ನೆ ಎಲ್ಲ ಹೋಟ್ಲು ಸರ್ವಿಸ್ ಚೆನ್ನಾಗಿ. ಮೊನ್ನೆ ಒಂದು ಹುಡುಗಿ ಒಂದು ರೀಲಲ್ಲಿ ಹೇಳಿದ್ ನೋಡಿದ್ದೆ. ಡೆಲ್ಲಿ ಹುಡುಗಿನೇ ಅದು. ಡೆಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಹೇಳ್ತು. ಡೆಲ್ಲಿ ಹುಡುಗಿ. ಬೆಂಗಳೂರು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ ಕೇಸ್ ಹೋದ್ರೆ ನಾನು ಪುಣೆಗೆ ಮೂವ್ ಆಯ್ತೀನಿ ಅಷ್ಟೇ, ಬಿಟ್ರೆ ನಾನು ಡೆಲ್ಲಿ ಬೆಂಗಳೂರು ನನ್ನಂತೂ ಡೆಲ್ಲಿಗಂತೂ ಹೋಗಲ್ಲ ನಾನು ಅಂತ. ಆ ಹುಡುಗಿ ಯಾಕಂತು ಅಂತ ಅಂದ್ಬಿಟ್ಟು ನನ್ಗೆ ಈಗ ಅರ್ಥ ಆಗ್ತಿದೆ. ಅಯ್ಯೋ ಹೆವಿ ಇದೆ ಟ್ರಾಫಿಕ್ಕು. ಅವ್ನು ಯಾವನ ಹೇಳಿದ್ನಲ್ಲ ಬೆಂಗಳೂರಿಗಿಂತ ಟ್ರಾಫಿಕ್ ಡೆಲ್ಲಿ ಇಲ್ಲ ಅಂತ. ಮಗ ಸೇರ್ಸ್ಬಿಡ್ಬೇಕು ಆಯ್ತಲ್ಲ. ಅದು ಬೆಟ್ಟ ಅನ್ಕೊಂಡ್ರ ಅದ ಕಸ. ಅಯ್ಯೋ ದೇವ್ರೆ, ಅಯ್ಯೋ ದೇವ ಅಣ್ಣ. ಡಂಪಿಂಗ್ ಎರಡು ಕಸದ್ದು ಬೆಟ್ಟ ಇದ್ದಾಗೈತದು. ನೋಡಿ ಇಲ್ಲಿ ಕಸ. ಈಗ ಗೊತ್ತಾಯ್ತು ನನಗೆ ಯಾಕೆ ಡರ್ಟಿಯೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತ. ನೋಡಿದವ್ರಿಗೆ ಅದು ಕಸ ಅನ್ಸುತ್ತೆ, ಎಲ್ಲ ಮುಟ್ಟಲ್ಲ. ಬಟ್ ಅದೇನು ಗೊತ್ತಾ, ಚಿನ್ನ ಅದು. ಅದರಲ್ಲಿರೋ ದುಡ್ಡು ಅಂತಿಂತ ದುಡ್ಡಲ್ಲ, ದೊಡ್ಡ ಮನೆಗಳೆಲ್ಲ ಕಟ್ಕೊಂಡು ಅವರಲ್ಲಿ ನೋಡಿ ಅಲ್ಲಿ ಅದೇ ಇದರಲ್ಲಿ ಅವ್ರಿಗೆ ಕಾಯಿಲೆನೂ ಇಲ್ಲ ಏನಿಲ್ಲ, ಹೆಂಗ್ ಬದುಕ್ತವ್ರೆ. ಪಕ್ಕದಲ್ಲೇ ಮನೆ ರೆಡಿ ಆಗ್ಬಿಟ್ಟಿರುತ್ತೆ. ಆಮೇಲೆ ನೋಡಿ ಗಿಲಾವ್ಗಳೇ ಇರಲ್ಲ ನೋಡಿ ಮನೆಗಳಿಗೆ. ಕೆಟ್ಟದಾಗ ಇಟ್ಕೊಂಡ್ಬಿಡೋದು ದೇಶನ, ಆಮೇಲೆ ಪಾಠ ಹಾಕ್ಬಿಡೋದಲ್ಲಿ.
ಅಲ್ಲಿ ನೋಡಿ ಇಲ್ಲಿ ಬಾವುಟ ಹಾಕವ್ರಿ ನಮ್ಮ ಇಂಡಿಯಾದ ಪಕ್ಕದಲ್ಲೇ. ಫಾರಿನರ್ಸ್ ಯಾರು ಬಂದಾಗ ಇಂಡಿಯಾ ಸರಿ ಇಲ್ಲ ಅಂತ. ಸರಿ ಇಲ್ಲ ನೋಡಿ ಬಾವುಟನ ಹೆಂಗೆ ಹಾರಿಸವ್ರೆ. ದೇಶಭಕ್ತಿನ ತೋರಿಸೋ ರೀತಿ ಬರೀ ಬಾವುಟ ಹಾರಿಸೋದ್ರಿಂದ ಅಲ್ಲ, ದೇಶನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದನೂ ಇರುತ್ತೆ. ಅದು ಇದೆಯಲ್ಲ, ಎಲ್ಲರೂ ಇದು ಕೇಳ್ತಾರೆ, ನಮಗೆ ಹ್ಯೂಮನ್ ರೈಟ್ಸ್ ಅಂತ ಕೇಳ್ತಾರೆ. ಹ್ಯೂಮನ್ ಡ್ಯೂಟೀಸು ಇದೆಯಲ್ಲ ಕಿರಣ್. ಹೌದು, ಡ್ಯೂಟೀಸ್ ಇದೆ. ಮಕ್ಕಳಿಗೆ ಎಜುಕೇಶನ್ ಕೊಡೋದು, ನಾವು ಮಕ್ಳಿಗೆ ಓದಿಸ್ತೀವಿ ಅಂತಾರಲ್ಲ, ಕರ್ತವ್ಯ ಅದು. ಕರ್ತವ್ಯ ಅದು. ಓದಿಸ್ಲೇಬೇಕು, ಓದಿಸ್ಲಿಲ್ಲ ಅಂತಂದ್ರೆ ಜೈಲಿಗೆ ಕಳಿಸ್ತಾರೆ ನಿಮ್ಮ. ಪೇರೆಂಟ್ಸ್ ನ ಹುಟ್ಟಿಸಿದ ಮೇಲೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಲೇಬೇಕು ಪೇರೆಂಟ್ಸ್. ಅವ್ರನ್ನೇ ಕೆಲಸ ಕಳಿಸ್ಬಿಟ್ಟು ಯಾರು ಹೇಳ್ಬಾರ್ದು. ಅಪ್ ಟು 8th ವರೆಗೂ, ಈಗ 10th ವರೆಗೂ ಮಾಡಿರ್ಬೇಕು ಅನ್ಸುತ್ತೆ. 8th ವರೆಗೂ ಎಜುಕೇಶನ್ ಅನ್ನೋದು ಮಗುವಿನ ರೈಟು, ಪೇರೆಂಟ್ಸ್ದು ಅಥವಾ ಅದನ್ನ ನೋಡ್ಕೊಳ್ಳೋಂಥ ಪಾಲಕರದು ಕರ್ತವ್ಯ ಅದು. ಆ ಕರ್ತವ್ಯ ಮಾಡಲೇಬೇಕು. ಮಕ್ಕಳು ಬೇಕಾದ್ರೆ ನಾನು ಓದಿಸಿಲ್ಲ ಅಂತಂದ್ರೆ ಪೇರೆಂಟ್ಸ್ನ ಇಟ್ಕೋಬೋದು. ಗೌರ್ಮೆಂಟ್ ಹಂಗಿದೆ, ರೂಲ್ಸ್ ಇದೆ ಅದು. ಅದ್ರ ಜೊತೆಗೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅದು ಡ್ಯೂಟಿನೇ. ನ್ಯಾಷನಲ್ ಫ್ಲಾಗಿಗೆ ರೆಸ್ಪೆಕ್ಟ್ ಕೊಡೋದು, ಇವೆಲ್ಲ ಡ್ಯೂಟೀಸಲ್ಲಿ ಬರುತ್ತೆ ಕಾನೂನಲ್ಲಿ. ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ತಿಳ್ಕೊಂಡಿರ್ತೀನಿ. ಕಾರ್ನ ಹಗಲೊತ್ತು ನೆನ್ನೆ ಮಾಡಿಫೈ ಮಾಡಿಸಿದ್ಮೇಲೆ ಕಾಳ ಹೆಂಗೋ ನೋಡಿ ಈಗ. ಕಿರಣಿ ಮಾತ್ರ ತುಂಬಾ ಖುಷಿ ಆಗೋಗಿದೆ ಅಲ್ವ ನೋಡಿ. ಈಗ ಹೆಂಗ್ ಕಾಣುತ್ತೆ ನೋಡಿ ಗಾಡಿ, ಹೆಂಗೆ ಲ್ಯಾಡರ್ ಗೀಡರ್ ಎಲ್ಲ ಹಾಕಿ ಚಿಂದಾಗಿ ಕಾಣಿಸ್ತದೆ. ಏನ್ ಲುಕ್ ಇದು, ಈ ಸೈಡಿಂದ ಸಖತ್ತಾಗಿ ಕಾಣಿಸ್ತದೆ. ಇನ್ನು ಡ್ರಮ್ಮಲ್ಲಿ ಮಾಡಿರೋದು ಎಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಕಸನ ರಸ ತರ ಮಾಡಿ ದುಕಾಡೋದು ಅಷ್ಟೇ ಅನ್ಸುತ್ತೆ ಅಲ್ವಾ. ಅದು ಆಕ್ಚುಲಿ ಸೈಕಲ್ ವೀಲ್ ತಗೊಂಬಂದು ಮಾಡಿರೋದು ಅದನ್ನ ಚಿಕ್ಕದು. ಇದನ್ನ ಟ್ರ್ಯಾಕ್ಟರ್ ತರ ಮಾಡವ್ರೆ, ಚೆನ್ನಾಗಿ ಮಾಡವ್ರೆ. ಏನಾಯ್ತು ಅಲ್ಲ, 40 ವರ್ಷ ಒಣಗಾಕವ್ರಲ್ಲಿ ವರ್ಷ ಬಟ್ಟೆ ಮೋಸ ಹೋಗ್ಬಿಟ್ಟೆ ನಾನು. ಮೋಸ. ಎಲ್ಲವೂ ಹಿಂಗೆ, ಇಲ್ಲಿ ಕಾನ್ಸೆಪ್ಟೇ ಹಿಂಗೆ ಫುಲ್ಲು. ನೋಡ್ರಪ್ಪ, ಯಾರಾದರೂ ಹೋಟೆಲ್ ಬಿಸ್ನೆಸ್ ಮಾಡೋರು ಡ್ರಮ್ಮನ್ನ ಯಾವ ಥರ ಬಳಸ್ಕೋಬೋದು ಅನ್ನೋ ಒಂದು ಟಿಪ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಐಡಿಯಾ ಅಲ್ವಾ. ಎಲ್ಲ ಡ್ರಮ್ಮಿಂದೇ ಐಡಿಯಾ ಇದು ಫುಲ್ಲು. ಡ್ರಮ್ ಡಾಬಾ ಅದೇ ಹೆಸರಾ, ಟೈಟಲ್ ಹಂಗೆ ಇಡ್ಬೋದು. ಯಾರೋ ಕಿರಣ್ ಒಳ್ಳೆ ಐಡಿಯಾ ಕೊಟ್ಟರು, ಡ್ರಮ್ ಡಾಬಾ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ ಡ್ರಮ್ಮಲ್ಲಿ, ಬರೀ ಡ್ರಮ್ದೇ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಸೀಟು ಡ್ರಮ್ಮಲ್ಲಿ ಮಾಡಿರೋದು, ಕುಷನ್ನು ಎಲ್ಲ ಡ್ರಮ್ಮಲ್ಲೇ ಮಾಡ್ರೆ ಸಖತ್ತಾಗಿ ಮಾಡೋರೆ. ಚೆನ್ನಾಗಿದೆ ಕಣೋ. ಮೆನ್ಯೂ ಇಲ್ಲೇ ಕೂತ್ಕೊಳ್ಳೋಣ. ಸಿಟ್ಟಲ್ಲವನ ಹೌದಾ? ತರಿಗೆ ಏನು ಪಾಸಿಟಿವ್ ಟ್ರೈ ಮಾಡ್ತಾ ಇದೀವಿ, ಕಂಟೆಂಟ್ ಮಾಡೋಣ ಅಂತ. ಬರೀ ನೆಗೆಟಿವ್ ಇದೆ. ನಾವೇ ಸರಿ ಇಲ್ವಾ ಕಿರಣ್? ನಾವೇ ಸರಿ ಇಲ್ಲ, ಎಲ್ಲೋ ನಾವೇ ಸರಿ ಇಲ್ವಾ ಅನ್ನಂಗೆ ಆಯ್ತೈತಲ್ಲ. ಎಲ್ಲ ಹೋರಾಟಗಾರರು ಹಾಕೊಂಡವ್ರೆ. ಕಲ್ಚರಲ್. ಏನು ಚಳಿ ಹೊಡಿತೈತಿ ಕಿರಣ್, ಇದು ಚಳಿ ಸ್ಟಾರ್ಟ್ ಆಯ್ತು ಇಲ್ಲಿಂದನೇ. ಯಾಕೆ ಕಿರಣ್? ಅವನ ಆ್ಯಟಿಟ್ಯೂಡ್ ನೋಡಿಲ್ಲಿ, ಒಂದ ಬೈದೇ ಹೋಯ್ತಾನಲ್ಲ ಸೀದಾ. ಊಟ ಮಾಡಲಿಲ್ಲ, ಎದ್ದು ಬಂದು ಒಟ್ಟಸ್ರು ನಾವು ಸಿಟ್ಟು ಬಿಡ್ಲಿಲ್ಲ ಅನ್ನಂಗೆ ಆಯ್ತು. ನಾವು ಅಲ್ಲ ಅಂತ ಜಾಗ ತಿನ್ಲೂಬಾರ್ದು ಅಣ್ಣ, ತಿನ್ಲೂಬಾರ್ದು. ಹೆಂಗ್ ಮಾತಾಡ್ದಕ್ಕೆ ಅವನು ಮೆನು ಕಾರ್ಡ್ ನೋಡ್ಕೊ ಅಂದ್ರೆ ಎಲ್ಲವೂ ಅಲ್ಲಿಲ್ವ. ಏನು ಊಟ ಏನಿದೆ ಅಂತ ಕೇಳಿದ್ರೆ ಮೆನು ಕಾರ್ಡ್ ನೋಡ್ಕ ಅಂತ ನಂಗೆ ಅವ್ರ ಸೌಂಡು ಹೆಂಗಿತ್ತು. ಬಿಡಪ್ಪ, ಏನೋ ಜನಾನೇ ಸೈ ಹಾಕೊಂತಾರೆ. ನಮ್ಮ ಕರ್ನಾಟಕ ಬಂದು ನೋಡ್ರಲ್ಲೇ. ಬಂದವ್ರಿಗೆಲ್ಲ ಕೆಲಸ ಕೊಟ್ಟಿದೀವಿ. ಇಡೀ ಕರ್ನಾಟಕನೇ ಎಲ್ಲ ನಾರ್ತವ್ರಿಗೆ. ಅವನೇನೋ ಭಿಕ್ಷೆ ಕೊಡೋ ನಂಗೆ ಹೇಳಿದ್ರೆ ನಾನು ಅದಕ್ಕೆ ಜಾಸ್ತಿ ಮಾತಾಡ್ಲಿಲ್ಲ. ನಾನು ಬನ್ನಿ ಹೇಳ ಸುಮ್ಮನೆ ಹೋಗೋಣ ಅಂತ. ಎಲ್ಲ ನಾರ್ತ್ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಲ್ಲ ದೇವ್ರುಗಳು. ದುರ್ಗಾ, ಈ ಕಡೆ ದುರ್ಗನ್ ಸಿಕ್ಕಾಪಟ್ಟೆ. ದುರ್ಗಂಬ ಅದ್ ಹೆಂಗೆ ಶಿವನ್ನ ತುಳಿತಾ ಇರೋದು ಕಿರಣ್. ಇದು ನೋಡಿ ಕೆಳಗಡೆ ನೋಡಿ, ಶಿವನ್ ತುಳಿತಾ ಇರೋದು ದುರ್ಗಿ. ಇದೇನೋ ಒಂದು ಇಲ್ಲೇನೋ ಒಂದು ಕತೆ ಇರುತ್ತೆ ಅನ್ಸುತ್ತೆ ಆಕ್ಚುಲಿ. ನೋಡಿ ಶಿವ, ಹೌದು ಗೊತ್ತಾಯ್ತು. ಅದ್ ಹೆಂಗೆ ಯಾರು ಗೊತ್ತಿದ್ರೆ ಏನೋ ಕತೆ ಹೇಳಿ ಶಿವನ್ ಹಾಕಂತ ತುಳು ಹೊಡಿತಾ ಇರೋದು ದುರ್ಗಿ ಅಂದ್ರೆ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಹರಿಯಾಣ ಇದು, ಹರಿಯಾಣ ನೋಡಿ. ನೆನ್ನೆ ಎಲ್ಲ ಕಾಳ ಎಷ್ಟು ಮೈಲೇಜ್ ಕೊಡ್ತಾನೆ ಅಂತ ಗಾಬರ ಆಗಿದ್ವಲ್ಲ. ಹೌದು, 10 ಅನ್ನೋದೆಲ್ಲ ಬಂದ್ಬಿಟ್ಟಿತ್ತು. 10:10ವರೆಗೆಲ್ಲ ಬಂದ್ಬಿಟ್ಟಿತ್ತು. ಈಗ ಅದ್ ನೆನ್ನೆ ಆಕ್ಸೆಸ್ ಜ್ಯುವೆಲರೀಸ್ ಹಾಕ್ಸಿದ್ಮೇಲೆ ಅವ್ನಿಗೆ ನಿನ್ನೆ ಕುಡ್ಕೊಂಡು ಹಾಕ್ತಾನೆ, ನಮ್ಮ ರಕ್ತನ ಕುಡಿತಾನೆ ಅನ್ಕೊಂಡೆ. ಈಗ ನೋಡಿದ್ರೆ 13.7 ಕೊಡ್ತಾ ಇತ್ತು ಮೈಲೇಜ್. ಯಾವ್ದು ಉತ್ತದು ಯಾವ ಆಗಬೇಕು
ಯಾವ ಇದ್ರೊಳಗೆ ಏನಿರುತ್ತೆ ಒಂದು ಗೊತ್ತಾಯ್ತಾ ಇಲ್ಲ. ನೋಡೋಣ ಮುಂದೆ ಇನ್ನು ಒಳ್ಳೆಯದೇ. ಬೆಳಗ್ಗೆ ಎದ್ದು ಫ್ರೆಶ್ ಆಗೋನಲ್ಲ, ಸಂಜೆ ಹೊಟ್ಟತಿ ನೋಡೋಣ ಏನಾಗುತ್ತೆ ಅಂತ. ಥರನೇ ಫೆಡಪ್ ಆಗ್ಬೋದು. ನೆನ್ನೆ ಆಕ್ಸಸರೀಸ್ ಹಾಕ್ಸಿದ್ಮೇಲೆ ಮೈಲೇಜ್ ಜಾಸ್ತಿ ಆಯ್ತು. ಅಂದ್ರೆ ಇನ್ನೊಂದು ನಾವು ಎಲ್ಲ ಚೆಕ್ ಮಾಡಿಲ್ಲ ಸಪರೇಟ್ ಆಗಿ. ಓವರ್ ಆಲ್ ಜರ್ನಿ ಅದು 11 ಕಿಲೋಮೀಟರ್ ಅಂತ ತೋರಿಸ್ತಾ ಇರೋದು. ಇನ್ನೊಂದೇನು ಅಂದ್ರೆ ನೀವು 80ರಲ್ಲಿ ಹೋಗ್ತಾ ಇದ್ದೀರಾ. ನೆನ್ನೆ ನೀವು ಬಂದಿದ್ದೆಲ್ಲ 120 ಯಾವ ಗಾಡಿಗಳು ಮೈಲೇಜ್ ಕೊಡಲ್ಲ. 75 ಇಂದ 80ಗೆ ಆ ರಿಯಲ್ ಪೊಟೆನ್ಷಿಯಲ್ ಆಫ್ ದ ಮೈಲೇಜ್ ಆಫ್ ದ ವೆಹಿಕಲ್ ಗೊತ್ತಾಗ್ಬೋದು. ಅದು ಗೊತ್ತಾಗುತ್ತೆ. ಅಲ್ಲಿ ಬಿಟ್ಟು ಇಲ್ಲಿ ಬಂದ್ವಿ ಆಲ್ಮೋಸ್ಟ್ 12 ಗಂಟೆ. ಹೌದಾ? ಗ್ಯಾಸೇ ತುಂಬ್ಕೊಂಡು ಹೋಯ್ತು, ಇನ್ನು ಅನ್ಲಿಮಿಟೆಡ್ ಅಲ್ಲಿ ತುಂಬಾನ ಹೊಟ್ಟೆಗೆ. ಒಂಥರ ಡಿಫ್ರೆಂಟ್ ಆಗಿದೆ ಊಟ ನೋಡಕ್ಕೆ. ಸಖತ್ ಬ್ಯೂಟಿಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಬಣ್ಣದ ಊಟ ಇವತ್ತು. ಚೆನ್ನಾಗಿದೆ ಕಣೋ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಣೋ. ಬರೀ ಚೆನ್ನಾಗಿದೆ ಅಲ್ಲ. ರೋಟಿನೂ ಸಖತ್ತಾಗಿದೆ. ನೀವು ತರಕಾರಿ ಅಂತ ತಗೊಂತಿದ್ದೆ. ಇದು ಉಪ್ಪಿನಕಾಯಿ ಆ್ಯಕ್ಚುಲಿ. ಇದು ಲೈತಲ್ಲ ಅದು, ಬಟ್ ಉಪ್ಪಿನಕಾಯಿ ಸಖತ್ತಾಗಿದೆ. ಈರುಳ್ಳಿ ತಿನ್ನಿ ಅಣ್ಣ, ಒಳ್ಳೇದು. ಈರುಳ್ಳಿ ತುಂಬಾ ಒಳ್ಳೇದು ತಿನ್ನಿ. ಈರುಳ್ಳಿ ಏನಕ್ಕೆ ಒಳ್ಳೇದಣ್ಣ ಈರುಳ್ಳಿ? ಮಾತಾಡ್ತಾ ಇಲ್ಲ ಈಗ. ನಾನು ಈಗ ಎಕ್ಸ್ಪೋಸ್ ಆದ ಕಿತ್ತಡಿ ಕಿರಣಿ ಎಕ್ಸ್ಪೋಸ್ ಹಿಯರ್. ಏನು ಚೆನ್ನಾಗಿದೆ. ಹೊರಗಡೆ ಬಂದು ಇಲ್ಲೇ ಟೀ ಕುಡಿತಾ ಇದೀವಿ. ಇದ್ರೊಳಗೆ ಊಟ ಆಯಿತು. ಏನೋ ಬಿಸಿಲು ತಗೋಬೇಕು ಅನಿಸ್ತಾ ಇತ್ತು, ಹೊರಗಡೆ ಕೂತ್ಕೊಂಡು ಟೀ ಕುಡಿಯೋಣ ಅಂತ. ಕಿರಣ್ ಹೇಳಿದ್ರು ಟೀ ರೇಟ್ ಜಾಸ್ತಿ ಇದೆ, ಬಟ್ ಕುಡಿದ್ರೆ ಹೇಳ್ತೀನಿ ಅಣ್ಣ ಸಗದಾಗಿರುತ್ತೆ. ತಗೊಂಡು ಕುಡಿದು ಆಯಿತು. ನಿಜ ಅದೊಂದು ಫೀಲ್ ಕೊಡ್ತಾ ಇದೆ ಅಲ್ವಾ? ಡೆಲ್ಲಿನ ಬಿಟ್ಬಿಡೋಣ ಕೊನೆ. ಅಲ್ಲಿ ಬಿಡೋ ಟೈಮಲ್ಲಾರು ಒಂಚೂರು ಖುಷಿ ಆಯಿತು. ಸಾಕು, ಕೈ ಮುಗಿದ್ಬಿಟ್ಟು ಬರುವಾಗ ಸಿಟಿ ಒಳಗಡೆ ಹೋಗೋದೇ ಬೇಡ. ಅಯ್ಯೋ ಬೇಡ ಸಾವಾಸ. ಯಾಕೋ ಡೆಲ್ಲಿ ನನಗೆ ತೃಪ್ತಿ ಆಗಲಿಲ್ಲ. ಹೈವೇ ಹೊಡೆದು ಅಲ್ಲೆಲ್ಲ ಡೆಲ್ಲಿ ನಿಲ್ಸೋದೇ ಬೇಡ. ಯಾಕೋ ನನಗೆ ಎನ್ವೈರ್ಮೆಂಟು, ಆ ಜನ ಬಿಹೇವ್ ಮಾಡೋ ರೀತಿ, ಡಿಸ್ರೆಸ್ಪೆಕ್ಟು ಒಬ್ರಿಗೊಬ್ರು ನನಗೆ ಇಷ್ಟ ಆಗಲಿಲ್ಲ. ಅದರಲ್ಲೂ ಸೌತ್ ಅವ್ರು ನೋಡಿದ್ರಂಗೆ ಆಡ್ತಾರ ಅಂತ ಕಿರಣ್. ಅದು ಒಂದಿದೆ. ಕಾರ್ಗಿರೆಲ್ಲ ನೋಡಿದ್ರೆ ಸೌತ್ ಅವ್ರದ್ದು ಅವರೆಲ್ಲ ಈ ಕಡೆ ಇರೆಲ್ಲ ನಮ್ಮನ್ನು ದಬ್ಬಾಳಿಕೆಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾವ್ರ ಅಂತ. ಮ್ಯಾಪ್ ಅಲ್ಲಿ ನೀರ್ಗಡೆ ಇರೋದ್ರಿಂದ ನಾವು ಶ್ರೇಷ್ಠ ಅನ್ನೋ ಭಾವನೆ ಕೆಲವು ಉತ್ತರ ಭಾರತದವ್ರಿಗೆ. ಹಂಗಂತೀರಾ? ಅಲ್ಲ, ನಾನು ಅನುಭವಿಸಿದ್ದೀನಿ. ಸಿಂಗಾಪುರಲ್ಲಿ ಇದ್ದಾಗ ನಂದು 150 ಜನ ನಾರ್ತ್ ಇಂಡಿಯನ್ಸ್ ಜೊತೆ ನಾನು ಒಬ್ಬನೇ ಇದ್ದಿದ್ದು. ತುಂಬಾ ಮಾನಸಿಕವಾಗಿ ಕುಗ್ಸಿದ್ರು ನನ್ನ. 3 ವರ್ಷ ಸತತವಾಗಿ ಅನುಭವಿಸಿದ್ದೀನಿ, ಭಾರಿ ಅನುಭವಿಸಿದ್ದೀನಿ. ಅವರಿಂದ ಎದ್ರೆ ಕೂತ್ರೆ ಎಲ್ಲ ಗುಂಪು ಹಾಕೊಂಡು ನಮ್ಮನ್ನು ನೋಡೋದು, ನಗಾಡೋದು, ಮಾನಸಿಕವಾಗಿ ಕುಗ್ಸೋದು. ನಡೆಯೋಂಗಿಲ್ಲ ಅವ್ರ ಮನೆ ನಡ್ಕೊಂಡೋದ್ರು ನಗಾಡೋರು ಎಲ್ಲ ಗುಡ್ಡೆ ಹಾಕೊಂಡು. ಮಾನಸಿಕವಾಗಿ ಕುಗ್ಸೋದು. ಅವ್ರ ಜೊತೆ ಪಾರ್ಟಿಗೆ ಹೋಗ್ಬೇಕು ಅಂತ ಕರೆ ಹೋಗ್ತಿರ್ಲಿಲ್ಲ ನಾನು ಹೋಗಿದ್ದೆ ದುಡಿಯಕ್ಕೆ. ಒಬ್ರು ಸಿಗ್ಲಿಲ್ಲ ನನಗೆ. ನನ್ನ ಜೊತೆ ಒಬ್ರು ಸಿಗ್ಲಿಲ್ಲ ನನ್ನನ್ನು ಉಳಿಸೋದು. ಅಂದ್ರೆ ಇದೇ ಇರ್ಲಿಲ್ಲ. ನಾನು ಸೌತ್ ಇಂಡಿಯನ್ಸ್ ಕರ್ನಾಟಕದವ್ರು ಒಬ್ರು ಇರ್ಲಿಲ್ಲ ನನ್ನ ಜೊತೆ. ತುಂಬಾ ನಾವು ಅನ್ಭವಿಸ್ಬಿಟ್ಟಿದ್ದೀನಿ ಅವ್ರಗಳ ಜೊತೆ. ನೆನ್ಸ್ಕೊಂಡ್ರೆ ಅವತ್ತಿನ ಟೈಮಲ್ಲಿ ಅದು ಗೊತ್ತಾಗ್ತಾನೂ ಇರ್ಲಿಲ್ಲ. ಆ ಏಜಲ್ಲಿ ಹಳ್ಳಿಯಿಂದ ಹೋಗಿದ್ದೆ, ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಏನು ಗೊತ್ತಾ, ನಾನು ಒಂದು ಭಾಷೆ ಮಾತಾಡೋದು, ಹಿಂದಿ ಮಾತಾಡೋದು ಕಲ್ತಿದ್ದೆ ಅವ್ರ ಹತ್ರ ಸರ್ವೈವ್ಗೆ. ಅವ್ರು ಏನೂ ಕಲೀಲಿಲ್ಲ. ನನ್ನಿಂದ ಏನು ಕಲೀಲಿಲ್ಲ ಅವರು. ನಾನು ಅವರಿಂದ ಕಲಿತೆ. ಮಾತಾಡೋಕೆ ಸರ್ವೈವ್ ಮಾಡೋದಕ್ಕೋಸ್ಕರ ಒಂದು ಭಾಷೆ ಕಲ್ತ್ಕೊಂಡ್ ಬಂದೆ ನಾನು ಅಲ್ಲಿ. ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನನಗಾಯ್ತು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆಗಿದ್ಯಾ ಅಂತ ಕೇಳ್ತಾರ, ಇರ್ಬೋದಾ ಅಂತ ಹಂಗೆ ನನಗೆ ಎಷ್ಟು ಫೀಲ್ ಬರೋದು. ಹಿಮಾಚಲಕ್ಕೆ ಹೋಗೋಣ. ಹೌದಾ? ಒಳ್ಳೆ ಜನ ಅಂತೀರಾ? ಎಲ್ಲಿಯ ಚಾಮರಾಜನಗರ, ಎಲ್ಲಿಯ ಡೆಲ್ಲಿ, ಎಲ್ಲಿಯ ಹಿಮಾಚಲ ಪ್ರದೇಶ. ಜನಕ್ಕೆ ಹೊಲ್ಸ್ಕೊತಾ ಇರೋದು. ಚಾಮರಾಜನಗರದಲ್ಲಿ ಹಣ ನಾವೊಂಚೂರು ಬೆಳೆಯೋಕ್ಕಿಲ್ಲ, ಜಾಗ ಸಿಗುತ್ತಾ ಅಂದರೆ ಎಳ್ಕೊಂಡೋಗಿ ಕರ್ಕೊಂಡೋಗಿ ಜಗಲಿ ಮೇಲೆ ಅಲ್ಲಿ ಇಲ್ಲಿ ತೋರಿಸಿ ಎಲ್ಲದನ್ನು ಬನ್ನಿ ಎಲ್ಲಿ ಬನ್ನಿ ಅಂತ 1 ಗಂಟೆ ನಿಂತ್ಕೊಂಡು ಗೈಡ್ ಮಾಡಿ ಕಳಿಸಿದ್ರು ನಮ್ಮನ್ನ. ಏನು ಯಾವ್ದು ಎಜುಕೇಶನ್ ರೇಟ್ ಜಾಸ್ತಿ ಇರೋದು ನಮ್ಮ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ ಯೂಶುವಲಿ. ಅಕ್ಷರ ಮನುಷ್ಯನ ಬುದ್ಧಿವಂತರು ಮಾಡಿಲ್ಲ. ವಿದ್ಯೆ, ಕುವೆಂಪು ಹೇಳಿದ್ರು, ವಿದ್ಯೆ ಗುರಿ ಏನು? ವಿಶ್ವಮಾನವನ್ನು ಮಾಡೋದು. ಆದರೆ ನಮ್ಮ ವಿದ್ಯೆ ಕಾಂಪಿಟೇಷನ್ ಥರ ಆಗೋಗಿದೆ. ಅವರೆಲ್ಲ ನಾನು ಡಾಕ್ಟರ್ ಬೇಕು ಅಂದ್ರೆ ಕಾಂಪಿಟೇಷನ್, ಅದೊಂದು ಸ್ಪೋರ್ಟ್ಸ್ ಆಗೋಗ್ಬಿಟ್ಟಿದೆ. ನಾನು ಫಸ್ಟ್ ಇರಬೇಕು ಹಣ ಮಾಡೋದಕ್ಕೋಸ್ಕರ. ಎಲ್ಲ ಕರಪ್ಟ್ ಮಾಡೋ ಎಲ್ಲ ಅಧಿಕಾರಿಗಳು ಎಜುಕೇಟೆಡ್ ಇರ್ತಾನೆ. ಯಾರು ರೈತ ಕರಪ್ಟ್ ಮಾಡ್ತಾನೆ ಹೋಗಿ? ಯಾಕೆ ಆಡಂದಿರೋ ಮನುಷ್ಯ ಕರಪ್ಟ್ ಮಾಡ್ತಾನೆ? ಕರಪ್ಷನ್ ನಡೀತಿರೋದೇ ಎಲ್ಲ ವಿದ್ಯೆ ಕಲ್ತವ್ರಿಂದ. 802 ರೂಪಾಯಿ ಆಗಿದೆ. ಸಾಕು ಕಿರಣ್, ಕೊಡ್ಬೋದು. ತಿಂಡಿ ಅದು ತೃಪ್ತಿಯಾಗಿ ತಿಂದಿದ್ದೀವಿ. ಕೊಡ್ಬೋದು. ಅದು ಈ ಥರ ಟ್ರಾವೆಲ್ ಬಜೆಟ್ ಹಾಕೊಂಡು ಬಂದಿದ್ದೀವಿ ನಾವು. ಅದಕ್ಕೆ ಹಾಕೊಂಡು ಬಂದಿದ್ದೀವಿ. ನಾವು ಕೊಡ್ಬೋದು. ಯಾರೋ ಅಮೃತ್ ಮೋನಿಯ ದುಡ್ಡು ಮಜಾ ಮಾಡಿ ಅಂತ ಕಮೆಂಟ್
ಖಂಡಿತ ಅದಕ್ಕೆ ಅವ್ರು ಯೋಗ್ಯತೆ ನೋಡಕ್ ಕೊಡ್ತಾರೆ ಎಲ್ಲರಿಗೂ ಕಮೆಂಟ್ ಮಾಡೋರಿಗೆಲ್ಲ ಕೂಡ. ನಾಳಿನ ವಿಡಿಯೋ ತುಂಬ ದೊಡ್ಡದಾಗ್ತಾ ಇರೋದ್ರಿಂದ ಇವತ್ತಿನ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಮುಂದೆ ತುಂಬಾ ಎಕ್ಸೈಟಿಂಗ್ ವಿಡಿಯೋಸ್ಗಳು ಬರ್ತಾ ಇದಾವೆ, ನೋಡೋದನ್ನ ಮರಿಬೇಡಿ. ಈಗ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.